ನಮ್ಮ AAG ಅವರ ಒಂದು ವಾದ ಮತ್ತು ಸಂಘಟನೆಯವರ ಪರವಾಗಿದ್ದಂಥ ವಕೀಲರ ವಾದವನ್ನು ಪರಿಶೀಲಿಸಿ ಮಾನ್ಯ ನ್ಯಾಯಾಲಯ ಸುಮಾರು 100 ಜನ ಅಂದರೆ 100 ಮೆಂಬರ್ಸ್ಗೆ ಹುಬ್ಬಳ್ಳಿ ನೆಹರು ಮೈದಾನದಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ ಅವಕಾಶ ನೀಡಿದೆ. ಪ್ರತಿಭಟನೆ ಮಾಡೋರು ಯಾರು ಅನ್ನುವಂಥವರ ವಿವರಗಳನ್ನು ನಾಡಿದ್ದು ಅಂದರೆ ನಾಳೆ ನಾಡಿದ್ದು 2 ದಿನ ಟೈಮ್ ತೊಗೊಂಡಿದ್ದಾರೆ. 2 ದಿನದೊಳಗಾಗಿ ಅರ್ಜಿಯ ಜೊತೆಗೆ ನಮ್ಮ ಇಲಾಖೆಗೆ ನೀಡಲಾಗುತ್ತೆ. ಮತ್ತು ಮಾನ್ಯ ನ್ಯಾಯಾಧೀಶರು ಈ ಒಂದು ಪ್ರತಿಭಟನೆಯಲ್ಲಿ ಯಾವುದೇ ಒಂದು ಮಿಸ್ಚೀವಿಯಸ್ ಎಲಿಮೆಂಟ್ಸು ಅಥವಾ ಆ ಒಂದು ಕಾನೂನು ಸುವ್ಯವಸ್ಥೆ ಹಾಳು ಮಾಡುವಂಥ ಸಾಧ್ಯತೆ ಇರುವಂಥ ವ್ಯಕ್ತಿಗಳು ಆ ಥರ ಯಾರೇ ಇದ್ದರೂ ಅದನ್ನೆಲ್ಲ ಪರಿಶೀಲನೆ ಮಾಡಿ ಯಾವುದೇ ಕಾರಣಕ್ಕೂ ಅಹಿತಕರ ಘಟನೆ ನಡೆಯದ ರೀತಿಯಲ್ಲಿ ಆ ಒಂದು ಪ್ರತಿಭಟನೆಯನ್ನು ನಿಯಂತ್ರಿಸಬೇಕು ಅಂತ ಹೇಳಿದ್ದಾರೆ. ಅದ್ರ ಜೊತೆಗೆ ಯಾರು ಲಿಸ್ಟಲ್ಲಿರ್ತಾರೆ ಅವ್ರು ಮಾತ್ರ ಭಾಗವಹಿಸಬೇಕು, ಲಿಸ್ಟ್ ಹೊರತಾಗಿ ಯಾರೊಬ್ಬರೂ ಕೂಡ ಭಾಗವಹಿಸಬಾರ್ದು ಅನ್ನುವಂಥ ಭಾಳ ಸ್ಪಷ್ಟ ಸೂಚನೆಯನ್ನು ನೀಡಿದೆ. ನಮ್ಮ AAG ಅವರ ಒಂದು ವಾದ ಮತ್ತು ಸಂಘಟನೆಯವರ ಪರವಾಗಿದ್ದಂಥ ವಕೀಲರ ವಾದವನ್ನು ಪರಿಶೀಲಿಸಿ ಮಾನ್ಯ ನ್ಯಾಯಾಲಯ ಸುಮಾರು 100 ಜನ ಅಂದರೆ 100 ಮೆಂಬರ್ಸ್ಗೆ ಹುಬ್ಬಳ್ಳಿ ನೆಹರು ಮೈದಾನದಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ ಅವಕಾಶ ನೀಡಿದೆ. ಪ್ರತಿಭಟನೆ ಮಾಡೋರು ಯಾರು ಅನ್ನುವಂಥವರ ವಿವರಗಳನ್ನು ನಾಡಿದ್ದು ಅಂದರೆ ನಾಳೆ ನಾಡಿದ್ದು 2 ದಿನ ಟೈಮ್ ತೊಗೊಂಡಿದ್ದಾರೆ. 2 ದಿನದೊಳಗಾಗಿ ಅರ್ಜಿಯ ಜೊತೆಗೆ ನಮ್ಮ ಇಲಾಖೆಗೆ ನೀಡಲಾಗುತ್ತೆ. ಮತ್ತು ಮಾನ್ಯ ನ್ಯಾಯಾಧೀಶರು ಈ ಒಂದು ಪ್ರತಿಭಟನೆಯಲ್ಲಿ ಯಾವುದೇ ಒಂದು ಮಿಸ್ಚೀವಿಯಸ್ ಎಲಿಮೆಂಟ್ಸು ಅಥವಾ ಆ ಒಂದು ಕಾನೂನು ಸುವ್ಯವಸ್ಥೆ ಹಾಳು ಮಾಡುವಂಥ ಸಾಧ್ಯತೆ ಇರುವಂಥ ವ್ಯಕ್ತಿಗಳು ಆ ಥರ ಯಾರೇ ಇದ್ದರೂ ಅದನ್ನೆಲ್ಲ ಪರಿಶೀಲನೆ ಮಾಡಿ ಯಾವುದೇ ಕಾರಣಕ್ಕೂ ಅಹಿತಕರ ಘಟನೆ ನಡೆಯದ ರೀತಿಯಲ್ಲಿ ಆ ಒಂದು ಪ್ರತಿಭಟನೆಯನ್ನು ನಿಯಂತ್ರಿಸಬೇಕು ಅಂತ ಹೇಳಿದ್ದಾರೆ. ಅದ್ರ ಜೊತೆಗೆ ಯಾರು ಲಿಸ್ಟಲ್ಲಿರ್ತಾರೆ ಅವ್ರು ಮಾತ್ರ ಭಾಗವಹಿಸಬೇಕು, ಲಿಸ್ಟ್ ಹೊರತಾಗಿ ಯಾರೊಬ್ಬರೂ ಕೂಡ ಭಾಗವಹಿಸಬಾರ್ದು ಅನ್ನುವಂಥ ಭಾಳ ಸ್ಪಷ್ಟ ಸೂಚನೆಯನ್ನು ನೀಡಿದೆ. ನಮ್ಮ AAG ಅವರ ಒಂದು ವಾದ ಮತ್ತು ಸಂಘಟನೆಯವರ ಪರವಾಗಿದ್ದಂಥ ವಕೀಲರ ವಾದವನ್ನು ಪರಿಶೀಲಿಸಿ ಮಾನ್ಯ ನ್ಯಾಯಾಲಯ ಸುಮಾರು 100 ಜನ ಅಂದರೆ 100 ಮೆಂಬರ್ಸ್ಗೆ ಹುಬ್ಬಳ್ಳಿ ನೆಹರು ಮೈದಾನದಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ ಅವಕಾಶ ನೀಡಿದೆ. ಪ್ರತಿಭಟನೆ ಮಾಡೋರು ಯಾರು ಅನ್ನುವಂಥವರ ವಿವರಗಳನ್ನು ನಾಡಿದ್ದು ಅಂದರೆ ನಾಳೆ ನಾಡಿದ್ದು 2 ದಿನ ಟೈಮ್ ತೊಗೊಂಡಿದ್ದಾರೆ. 2 ದಿನದೊಳಗಾಗಿ ಅರ್ಜಿಯ ಜೊತೆಗೆ ನಮ್ಮ ಇಲಾಖೆಗೆ ನೀಡಲಾಗುತ್ತೆ. ಮತ್ತು ಮಾನ್ಯ ನ್ಯಾಯಾಧೀಶರು ಈ ಒಂದು ಪ್ರತಿಭಟನೆಯಲ್ಲಿ ಯಾವುದೇ ಒಂದು ಮಿಸ್ಚೀವಿಯಸ್ ಎಲಿಮೆಂಟ್ಸು ಅಥವಾ ಆ ಒಂದು ಕಾನೂನು ಸುವ್ಯವಸ್ಥೆ ಹಾಳು ಮಾಡುವಂಥ ಸಾಧ್ಯತೆ ಇರುವಂಥ ವ್ಯಕ್ತಿಗಳು ಆ ಥರ ಯಾರೇ ಇದ್ದರೂ ಅದನ್ನೆಲ್ಲ ಪರಿಶೀಲನೆ ಮಾಡಿ ಯಾವುದೇ ಕಾರಣಕ್ಕೂ ಅಹಿತಕರ ಘಟನೆ ನಡೆಯದ ರೀತಿಯಲ್ಲಿ ಆ ಒಂದು ಪ್ರತಿಭಟನೆಯನ್ನು ನಿಯಂತ್ರಿಸಬೇಕು ಅಂತ ಹೇಳಿದ್ದಾರೆ. ಅದ್ರ ಜೊತೆಗೆ ಯಾರು ಲಿಸ್ಟಲ್ಲಿರ್ತಾರೆ ಅವ್ರು ಮಾತ್ರ ಭಾಗವಹಿಸಬೇಕು, ಲಿಸ್ಟ್ ಹೊರತಾಗಿ ಯಾರೊಬ್ಬರೂ ಕೂಡ ಭಾಗವಹಿಸಬಾರ್ದು ಅನ್ನುವಂಥ ಭಾಳ ಸ್ಪಷ್ಟ ಸೂಚನೆಯನ್ನು ನೀಡಿದೆ. ನಮ್ಮ AAG ಅವರ ಒಂದು ವಾದ ಮತ್ತು ಸಂಘಟನೆಯವರ ಪರವಾಗಿದ್ದಂಥ ವಕೀಲರ ವಾದವನ್ನು ಪರಿಶೀಲಿಸಿ ಮಾನ್ಯ ನ್ಯಾಯಾಲಯ ಸುಮಾರು 100 ಜನ ಅಂದರೆ 100 ಮೆಂಬರ್ಸ್ಗೆ ಹುಬ್ಬಳ್ಳಿ ನೆಹರು ಮೈದಾನದಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ ಅವಕಾಶ ನೀಡಿದೆ. ಪ್ರತಿಭಟನೆ ಮಾಡೋರು ಯಾರು ಅನ್ನುವಂಥವರ ವಿವರಗಳನ್ನು ನಾಡಿದ್ದು ಅಂದರೆ ನಾಳೆ ನಾಡಿದ್ದು 2 ದಿನ ಟೈಮ್ ತೊಗೊಂಡಿದ್ದಾರೆ. 2 ದಿನದೊಳಗಾಗಿ ಅರ್ಜಿಯ ಜೊತೆಗೆ ನಮ್ಮ ಇಲಾಖೆಗೆ ನೀಡಲಾಗುತ್ತೆ. ಮತ್ತು ಮಾನ್ಯ ನ್ಯಾಯಾಧೀಶರು ಈ ಒಂದು ಪ್ರತಿಭಟನೆಯಲ್ಲಿ ಯಾವುದೇ ಒಂದು ಮಿಸ್ಚೀವಿಯಸ್ ಎಲಿಮೆಂಟ್ಸು ಅಥವಾ ಆ ಒಂದು ಕಾನೂನು ಸುವ್ಯವಸ್ಥೆ ಹಾಳು ಮಾಡುವಂಥ ಸಾಧ್ಯತೆ ಇರುವಂಥ ವ್ಯಕ್ತಿಗಳು ಆ ಥರ ಯಾರೇ ಇದ್ದರೂ ಅದನ್ನೆಲ್ಲ ಪರಿಶೀಲನೆ ಮಾಡಿ ಯಾವುದೇ ಕಾರಣಕ್ಕೂ ಅಹಿತಕರ ಘಟನೆ ನಡೆಯದ ರೀತಿಯಲ್ಲಿ ಆ ಒಂದು ಪ್ರತಿಭಟನೆಯನ್ನು ನಿಯಂತ್ರಿಸಬೇಕು ಅಂತ ಹೇಳಿದ್ದಾರೆ. ಅದ್ರ ಜೊತೆಗೆ ಯಾರು ಲಿಸ್ಟಲ್ಲಿರ್ತಾರೆ ಅವ್ರು ಮಾತ್ರ ಭಾಗವಹಿಸಬೇಕು, ಲಿಸ್ಟ್ ಹೊರತಾಗಿ ಯಾರೊಬ್ಬರೂ ಕೂಡ ಭಾಗವಹಿಸಬಾರ್ದು ಅನ್ನುವಂಥ ಭಾಳ ಸ್ಪಷ್ಟ ಸೂಚನೆಯನ್ನು ನೀಡಿದೆ. ನಮ್ಮ AAG ಅವರ ಒಂದು ವಾದ ಮತ್ತು ಸಂಘಟನೆಯವರ ಪರವಾಗಿದ್ದಂಥ ವಕೀಲರ ವಾದವನ್ನು ಪರಿಶೀಲಿಸಿ ಮಾನ್ಯ ನ್ಯಾಯಾಲಯ ಸುಮಾರು 100 ಜನ ಅಂದರೆ 100 ಮೆಂಬರ್ಸ್ಗೆ ಹುಬ್ಬಳ್ಳಿ ನೆಹರು ಮೈದಾನದಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ ಅವಕಾಶ ನೀಡಿದೆ. ಪ್ರತಿಭಟನೆ ಮಾಡೋರು ಯಾರು ಅನ್ನುವಂಥವರ ವಿವರಗಳನ್ನು ನಾಡಿದ್ದು ಅಂದರೆ ನಾಳೆ ನಾಡಿದ್ದು 2 ದಿನ ಟೈಮ್ ತೊಗೊಂಡಿದ್ದಾರೆ. 2 ದಿನದೊಳಗಾಗಿ ಅರ್ಜಿಯ ಜೊತೆಗೆ ನಮ್ಮ ಇಲಾಖೆಗೆ ನೀಡಲಾಗುತ್ತೆ. ಮತ್ತು ಮಾನ್ಯ ನ್ಯಾಯಾಧೀಶರು ಈ ಒಂದು ಪ್ರತಿಭಟನೆಯಲ್ಲಿ ಯಾವುದೇ ಒಂದು ಮಿಸ್ಚೀವಿಯಸ್ ಎಲಿಮೆಂಟ್ಸು ಅಥವಾ ಆ ಒಂದು ಕಾನೂನು ಸುವ್ಯವಸ್ಥೆ ಹಾಳು ಮಾಡುವಂಥ ಸಾಧ್ಯತೆ ಇರುವಂಥ ವ್ಯಕ್ತಿಗಳು ಆ ಥರ ಯಾರೇ ಇದ್ದರೂ ಅದನ್ನೆಲ್ಲ ಪರಿಶೀಲನೆ ಮಾಡಿ
ಯಾವುದೇ ಕಾರಣಕ್ಕೂ ಅಹಿತಕರ ಘಟನೆ ನಡೆಯದ ರೀತಿಯಲ್ಲಿ ಆ ಒಂದು ಪ್ರತಿಭಟನೆಯನ್ನು ನಿಯಂತ್ರಿಸಬೇಕು ಅಂತ ಹೇಳಿದ್ದಾರೆ. ಅದ್ರ ಜೊತೆಗೆ ಯಾರು ಲಿಸ್ಟಲ್ಲಿರ್ತಾರೆ ಅವ್ರು ಮಾತ್ರ ಭಾಗವಹಿಸಬೇಕು, ಲಿಸ್ಟ್ ಹೊರತಾಗಿ ಯಾರೊಬ್ಬರು ಕೂಡ ಭಾಗವಹಿಸಬಾರ್ದು ಅನ್ನುವಂಥ ಭಾಳ ಸ್ಪಷ್ಟ ಸೂಚನೆಯನ್ನು ನೀಡಿದೆ. ನಮ್ಮ AAG ಅವರ ಒಂದು ವಾದ ಮತ್ತು ಸಂಘಟನೆಯವರ ಪರವಾಗಿದ್ದಂಥ ವಕೀಲರ ವಾದವನ್ನು ಪರಿಶೀಲಿಸಿ ಮಾನ್ಯ ನ್ಯಾಯಾಲಯ ಸುಮಾರು 100 ಜನ ಅಂದರೆ 100 ಮೆಂಬರ್ಸ್ಗೆ ಹುಬ್ಬಳ್ಳಿ ನೆಹರು ಮೈದಾನದಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ ಅವಕಾಶ ನೀಡಿದೆ. ಪ್ರತಿಭಟನೆ ಮಾಡೋರು ಯಾರು ಅನ್ನುವಂಥವರ ವಿವರಗಳನ್ನು ನಾಡಿದ್ದು ಅಂದರೆ ನಾಳೆ ನಾಡಿದ್ದು 2 ದಿನ ಟೈಮ್ ತೊಗೊಂಡಿದ್ದಾರೆ. 2 ದಿನದೊಳಗಾಗಿ ಅರ್ಜಿಯ ಜೊತೆಗೆ ನಮ್ಮ ಇಲಾಖೆಗೆ ನೀಡಲಾಗುತ್ತೆ. ಮತ್ತು ಮಾನ್ಯ ನ್ಯಾಯಾಧೀಶರು ಈ ಒಂದು ಪ್ರತಿಭಟನೆಯಲ್ಲಿ ಯಾವುದೇ ಒಂದು ಮಿಸ್ಚೀವಿಯಸ್ ಎಲಿಮೆಂಟ್ಸು ಅಥವಾ ಆ ಒಂದು ಕಾನೂನು ಸುವ್ಯವಸ್ಥೆ ಹಾಳು ಮಾಡುವಂಥ ಸಾಧ್ಯತೆ ಇರುವಂಥ ವ್ಯಕ್ತಿಗಳು ಆ ಥರ ಯಾರೇ ಇದ್ದರೂ ಅದನ್ನೆಲ್ಲ ಪರಿಶೀಲನೆ ಮಾಡಿ ಯಾವುದೇ ಕಾರಣಕ್ಕೂ ಅಹಿತಕರ ಘಟನೆ ನಡೆಯದ ರೀತಿಯಲ್ಲಿ ಆ ಒಂದು ಪ್ರತಿಭಟನೆಯನ್ನು ನಿಯಂತ್ರಿಸಬೇಕು ಅಂತ ಹೇಳಿದ್ದಾರೆ. ಅದ್ರ ಜೊತೆಗೆ ಯಾರು ಲಿಸ್ಟಲ್ಲಿರ್ತಾರೆ ಅವ್ರು ಮಾತ್ರ ಭಾಗವಹಿಸಬೇಕು, ಲಿಸ್ಟ್ ಹೊರತಾಗಿ ಯಾರೊಬ್ಬರು ಕೂಡ ಭಾಗವಹಿಸಬಾರ್ದು ಅನ್ನುವಂಥ ಭಾಳ ಸ್ಪಷ್ಟ ಸೂಚನೆಯನ್ನು ನೀಡಿದೆ. ನಮ್ಮ AAG ಅವರ ಒಂದು ವಾದ ಮತ್ತು ಸಂಘಟನೆಯವರ ಪರವಾಗಿದ್ದಂಥ ವಕೀಲರ ವಾದವನ್ನು ಪರಿಶೀಲಿಸಿ ಮಾನ್ಯ ನ್ಯಾಯಾಲಯ ಸುಮಾರು 100 ಜನ ಅಂದರೆ 100 ಮೆಂಬರ್ಸ್ಗೆ ಹುಬ್ಬಳ್ಳಿ ನೆಹರು ಮೈದಾನದಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ ಅವಕಾಶ ನೀಡಿದೆ. ಪ್ರತಿಭಟನೆ ಮಾಡೋರು ಯಾರು ಅನ್ನುವಂಥವರ ವಿವರಗಳನ್ನು ನಾಡಿದ್ದು ಅಂದರೆ ನಾಳೆ ನಾಡಿದ್ದು 2 ದಿನ ಟೈಮ್ ತೊಗೊಂಡಿದ್ದಾರೆ. 2 ದಿನದೊಳಗಾಗಿ ಅರ್ಜಿಯ ಜೊತೆಗೆ ನಮ್ಮ ಇಲಾಖೆಗೆ ನೀಡಲಾಗುತ್ತೆ. ಮತ್ತು ಮಾನ್ಯ ನ್ಯಾಯಾಧೀಶರು ಈ ಒಂದು ಪ್ರತಿಭಟನೆಯಲ್ಲಿ ಯಾವುದೇ ಒಂದು ಮಿಸ್ಚೀವಿಯಸ್ ಎಲಿಮೆಂಟ್ಸು ಅಥವಾ ಆ ಒಂದು ಕಾನೂನು ಸುವ್ಯವಸ್ಥೆ ಹಾಳು ಮಾಡುವಂಥ ಸಾಧ್ಯತೆ ಇರುವಂಥ ವ್ಯಕ್ತಿಗಳು ಆ ಥರ ಯಾರೇ ಇದ್ದರೂ ಅದನ್ನೆಲ್ಲ ಪರಿಶೀಲನೆ ಮಾಡಿ ಯಾವುದೇ ಕಾರಣಕ್ಕೂ ಅಹಿತಕರ ಘಟನೆ ನಡೆಯದ ರೀತಿಯಲ್ಲಿ ಆ ಒಂದು ಪ್ರತಿಭಟನೆಯನ್ನು ನಿಯಂತ್ರಿಸಬೇಕು ಅಂತ ಹೇಳಿದ್ದಾರೆ. ಅದ್ರ ಜೊತೆಗೆ ಯಾರು ಲಿಸ್ಟಲ್ಲಿರ್ತಾರೆ ಅವ್ರು ಮಾತ್ರ ಭಾಗವಹಿಸಬೇಕು, ಲಿಸ್ಟ್ ಹೊರತಾಗಿ ಯಾರೊಬ್ಬರು ಕೂಡ ಭಾಗವಹಿಸಬಾರ್ದು ಅನ್ನುವಂಥ ಭಾಳ ಸ್ಪಷ್ಟ ಸೂಚನೆಯನ್ನು ನೀಡಿದೆ. ನಮ್ಮ AAG ಅವರ ಒಂದು ವಾದ ಮತ್ತು ಸಂಘಟನೆಯವರ ಪರವಾಗಿದ್ದಂಥ ವಕೀಲರ ವಾದವನ್ನು ಪರಿಶೀಲಿಸಿ ಮಾನ್ಯ ನ್ಯಾಯಾಲಯ ಸುಮಾರು 100 ಜನ ಅಂದರೆ 100 ಮೆಂಬರ್ಸ್ಗೆ ಹುಬ್ಬಳ್ಳಿ ನೆಹರು ಮೈದಾನದಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ ಅವಕಾಶ ನೀಡಿದೆ. ಪ್ರತಿಭಟನೆ ಮಾಡೋರು ಯಾರು ಅನ್ನುವಂಥವರ ವಿವರಗಳನ್ನು ನಾಡಿದ್ದು ಅಂದರೆ ನಾಳೆ ನಾಡಿದ್ದು 2 ದಿನ ಟೈಮ್ ತೊಗೊಂಡಿದ್ದಾರೆ. 2 ದಿನದೊಳಗಾಗಿ ಅರ್ಜಿಯ ಜೊತೆಗೆ ನಮ್ಮ ಇಲಾಖೆಗೆ ನೀಡಲಾಗುತ್ತೆ. ಮತ್ತು ಮಾನ್ಯ ನ್ಯಾಯಾಧೀಶರು ಈ ಒಂದು ಪ್ರತಿಭಟನೆಯಲ್ಲಿ ಯಾವುದೇ ಒಂದು ಮಿಸ್ಚೀವಿಯಸ್ ಎಲಿಮೆಂಟ್ಸು ಅಥವಾ ಆ ಒಂದು ಕಾನೂನು ಸುವ್ಯವಸ್ಥೆ ಹಾಳು ಮಾಡುವಂಥ ಸಾಧ್ಯತೆ ಇರುವಂಥ ವ್ಯಕ್ತಿಗಳು ಆ ಥರ ಯಾರೇ ಇದ್ದರೂ ಅದನ್ನೆಲ್ಲ ಪರಿಶೀಲನೆ ಮಾಡಿ ಯಾವುದೇ ಕಾರಣಕ್ಕೂ ಅಹಿತಕರ ಘಟನೆ ನಡೆಯದ ರೀತಿಯಲ್ಲಿ ಆ ಒಂದು ಪ್ರತಿಭಟನೆಯನ್ನು ನಿಯಂತ್ರಿಸಬೇಕು ಅಂತ ಹೇಳಿದ್ದಾರೆ. ಅದ್ರ ಜೊತೆಗೆ ಯಾರು ಲಿಸ್ಟಲ್ಲಿರ್ತಾರೆ ಅವ್ರು ಮಾತ್ರ ಭಾಗವಹಿಸಬೇಕು, ಲಿಸ್ಟ್ ಹೊರತಾಗಿ ಯಾರೊಬ್ಬರು ಕೂಡ ಭಾಗವಹಿಸಬಾರ್ದು ಅನ್ನುವಂಥ ಭಾಳ ಸ್ಪಷ್ಟ ಸೂಚನೆಯನ್ನು ನೀಡಿದೆ. ನಮ್ಮ AAG ಅವರ ಒಂದು ವಾದ ಮತ್ತು ಸಂಘಟನೆಯವರ ಪರವಾಗಿದ್ದಂಥ ವಕೀಲರ ವಾದವನ್ನು ಪರಿಶೀಲಿಸಿ ಮಾನ್ಯ ನ್ಯಾಯಾಲಯ ಸುಮಾರು 100 ಜನ ಅಂದರೆ 100 ಮೆಂಬರ್ಸ್ಗೆ ಹುಬ್ಬಳ್ಳಿ ನೆಹರು ಮೈದಾನದಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ ಅವಕಾಶ ನೀಡಿದೆ. ಪ್ರತಿಭಟನೆ ಮಾಡೋರು ಯಾರು ಅನ್ನುವಂಥವರ ವಿವರಗಳನ್ನು ನಾಡಿದ್ದು ಅಂದರೆ ನಾಳೆ ನಾಡಿದ್ದು 2 ದಿನ ಟೈಮ್ ತೊಗೊಂಡಿದ್ದಾರೆ. 2 ದಿನದೊಳಗಾಗಿ ಅರ್ಜಿಯ ಜೊತೆಗೆ ನಮ್ಮ ಇಲಾಖೆಗೆ ನೀಡಲಾಗುತ್ತೆ. ಮತ್ತು ಮಾನ್ಯ ನ್ಯಾಯಾಧೀಶರು ಈ ಒಂದು ಪ್ರತಿಭಟನೆಯಲ್ಲಿ ಯಾವುದೇ ಒಂದು ಮಿಸ್ಚೀವಿಯಸ್ ಎಲಿಮೆಂಟ್ಸು ಅಥವಾ ಆ ಒಂದು ಕಾನೂನು ಸುವ್ಯವಸ್ಥೆ ಹಾಳು ಮಾಡುವಂಥ ಸಾಧ್ಯತೆ ಇರುವಂಥ ವ್ಯಕ್ತಿಗಳು ಆ ಥರ ಯಾರೇ ಇದ್ದರೂ ಅದನ್ನೆಲ್ಲ ಪರಿಶೀಲನೆ ಮಾಡಿ ಯಾವುದೇ ಕಾರಣಕ್ಕೂ ಅಹಿತಕರ ಘಟನೆ ನಡೆಯದ ರೀತಿಯಲ್ಲಿ ಆ ಒಂದು ಪ್ರತಿಭಟನೆಯನ್ನು ನಿಯಂತ್ರಿಸಬೇಕು ಅಂತ ಹೇಳಿದ್ದಾರೆ. ಅದ್ರ ಜೊತೆಗೆ ಯಾರು ಲಿಸ್ಟಲ್ಲಿರ್ತಾರೆ ಅವ್ರು ಮಾತ್ರ ಭಾಗವಹಿಸಬೇಕು, ಲಿಸ್ಟ್ ಹೊರತಾಗಿ ಯಾರೊಬ್ಬರು ಕೂಡ ಭಾಗವಹಿಸಬಾರ್ದು ಅನ್ನುವಂಥ ಭಾಳ ಸ್ಪಷ್ಟ ಸೂಚನೆಯನ್ನು ನೀಡಿದೆ.